ಜೈ ಹಿಂದ್. SSC GD 2024 ಎಕ್ಸಾಮಕ್ಕೆ ಸಂಬಂಧಿಸಿದ ಹಾಗೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಯಾವ ರೀತಿ ಇರ್ತಕ್ಕಂಥದ್ದು ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ರು, ಬಾಯ್ಸ್ ಮತ್ತು ಗರ್ಲ್ಸ್. ಸೊ ಬಾಯ್ಸ್ ಇರ್ತಕ್ಕಂಥವ್ರು 5 ಕಿಲೋಮೀಟರ್ ರನ್ನಿಂಗ್ ಮಾಡಬೇಕಾಗುತ್ತೆ 24 ನಿಮಿಷಗಳಲ್ಲಿ. ಅದೇ ರೀತಿ ಗರ್ಲ್ಸ್ ಇರ್ತಕ್ಕಂಥವ್ರು 1.6 ಕಿಲೋಮೀಟರ್ ಇರ್ತಕ್ಕಂಥದ್ದು ಓಡಬೇಕಾಗುತ್ತೆ 8 ನಿಮಿಷದಲ್ಲಿ. ಸೊ ಯಾವ ರೀತಿ ಇರ್ತಕ್ಕಂಥದ್ದು ನಮ್ಮ ಸ್ಟ್ರಾಟಜಿ ಇರ್ತಕ್ಕಂಥದ್ದು ಇರಬೇಕು. ಇದರೊಳಗಿರುವಂತಹ ಯಾವ ರೀತಿ ಟಿಪ್ಸ್ಗಳಿದಾವೆ, ಆಮೇಲೆ ಡಯಟ್‌ದಲ್ಲಿ ಏನು ಮಾಡಬೇಕು, ನಾವು ಊಟದಲ್ಲಿ ಯಾವ ರೀತಿ ನೋಡ್ಕೋಬೇಕು, ಅದೆಲ್ಲ ಪಾಯಿಂಟ್ಸ್‌ಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿ ಇರ್ತಕ್ಕಂಥದ್ದು ನಾನು ಇದರಲ್ಲಿ ನೀಡ್ತಾ ಇದ್ದೇನೆ. ರನ್ನಿಂಗ್ ಬಗ್ಗೆ ಯಾವ ರೀತಿ ಇರ್ತಕ್ಕಂಥದ್ದು ನಾವು ಮಾಡಬೇಕಂತೆ. ಇದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳಿದ್ದೆ, ಸೊ ಇನ್ನೂವರೆಗೂ ಕೀ ಆನ್ಸರ್‌ಗಳಿರ್ತಕ್ಕಂಥದ್ದು ಬಂದಿಲ್ಲ SSC GDದು. ಆದರೂ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅಂತ ಇದ್ರು, ಕೀ ಆನ್ಸರ್ಸ್‌ಗಳು ಬಂದ ಮೇಲೆ ನಾವು ರನ್ನಿಂಗ್ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡ್ತೇವೆ ಅಂತೇಳಿ. ಸೊ ಹಾಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ. ಈಗಾಗಲೇ ನಾನು ನಿಮಗೆ ಹೇಳಿದ್ದೆ, 60+ ಮಾರ್ಕ್ಸ್‌ಗಳು ನಿಮಗೆ ಬರುವಂಥದ್ದು ನಿಮಗೆ ಭರವಸೆ ಇತ್ತು ಅಂತಂದ್ರೆ, 60 ಮಾರ್ಕ್ಸ್ ನನಗೆ ಬರ್ತಾವು ಅಂತ ನಿಮಗೆ ಭರವಸೆ ಇತ್ತು ಅಂತಂದ್ರೆ, ನೀವು ರನ್ನಿಂಗ್ ಇರ್ತಕ್ಕಂಥದ್ದು ಇವತ್ತಿನಿಂದಲೇ ಪ್ರಾರಂಭ ಮಾಡ್ರಿ. ಸೊ ರನ್ನಿಂಗ್ ಇರ್ತಕ್ಕಂಥದ್ದು ಒಂದು ಸ್ವಲ್ಪ ಹಾರ್ಡ್ ಇರುತ್ತೆ, ಸೊ ಬಾಯ್ಸ್ ಮತ್ತು ಗರ್ಲ್ಸ್‌ಗಳಿಗೆ. ಸೊ ಹಾಗಾಗಿ ಟಿಪ್ಸ್‌ಗಳನ್ನ ನಾನು ಇಲ್ಲಿ ಹೇಳುವಂಥ ಟಿಪ್ಸ್‌ಗಳನ್ನು ಇವತ್ತರಿಂದಲೇ ಫಾಲೋ ಮಾಡ್ಕೊಂತ ನೀವು ನಿಮ್ಮ ರನ್ನಿಂಗ್ ಇರ್ತಕ್ಕಂಥದ್ದು ಒಳ್ಳೆ ರೀತಿಯಿಂದ ಮಾಡ್ಬೋದಾಗಿದೆ. ಓಕೆ, ಸೊ ಹಾಗಾದ್ರೆ ಬನ್ನಿ ನೋಡೋಣ, ನಾವು ರನ್ನಿಂಗ್‌ದಲ್ಲಿ ಇರ್ತಕ್ಕಂಥ ಯಾವ ರೀತಿ ಟಿಪ್ಸ್‌ಗಳಿದಾವೆ, ಆಮೇಲೆ ಯಾವ ರೀತಿ ಡಯಟ್ ನೋಡ್ಕೋಬೇಕು ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಇದುವರೆಗೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕಾನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್‌ಗಳ ನೋಟಿಫಿಕೇಶನ್‌ವನ್ನು ಪಡೆಯಲು. ಮೊಟ್ಟ ಮೊದಲನೇದಾಗಿ SSC GD ಎಕ್ಸಾಮ್‌ದ್ದು ರನ್ನಿಂಗ್ ಇರ್ತಕ್ಕಂಥದ್ದು ಎಷ್ಟಿರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಈಗ ನಿಮಗೆ ಇದರ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಒಂದು ವಿಡಿಯೋವನ್ನು ಮಾಡಿದ್ದೆ ನಾನು, ಎಷ್ಟು ಅಂಕಗಳು ಬಂದರೆ ನೀವು ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ. ಸೊ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಹೇಳಬೇಕು ಏನು ಅಂತಂದರೆ, 60+ ಇರ್ತಕ್ಕಂಥದ್ದು ಮಾರ್ಕ್ಸ್ ನಿಮಗೆ ಬರ್ತಾವೆ ಅಂತೇಳಿ ನಿಮಗೆ ಭರವಸೆ ಇತ್ತು ಅಂತಂದರೆ, ನೀವು ರನ್ನಿಂಗ್ ಇವತ್ತಲಿಂದಲೇ ಪ್ರಾಕ್ಟೀಸ್ ಇರ್ತಕ್ಕಂಥದ್ದು ಮಾಡಲಿಕ್ಕೆ ಪ್ರಾರಂಭ ಮಾಡಿರಿ. 60 ಮಾರ್ಕ್ಸ್‌ಗಳು, ಅದು ಫಸ್ಟ್ ಪಾಯಿಂಟ್. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು, ಈಗಾಗಲೇ ನಾನು ನಿಮಗೆ ಹೇಳಿದ್ದೆ, ರನ್ನಿಂಗ್ ಬಗ್ಗೆ ಇರ್ತಕ್ಕಂಥದ್ದು ವಿಡಿಯೋವನ್ನು ನಾನು ಮಾಡಿ ಅಪ್ಲೋಡ್ ಮಾಡ್ತೇನೆ ಬಾಯ್ಸ್ ಮತ್ತು ಗರ್ಲ್ಸ್‌ಗಳಿಗೆ ಅಂತೇಳಿ. ಸೊ ಅದು ಈ ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದಾದಮೇಲೆ ನೆಕ್ಸ್ಟ್ ವಿಡಿಯೋ ಇನ್ನೊಂದು ನಾನು ಹಾಕ್ತೇನೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ಲಸ್ ಮೆಡಿಕಲ್. ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ಲಸ್ ಮೆಡಿಕಲ್ ಬಾಯ್ಸ್ ಮತ್ತು ಗರ್ಲ್ಸ್ ಇಬ್ಬರಿಗೂ ಕೂಡ ನಾನು ಅದ್ರ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದು ನಾನು ನೀಡ್ತೇನೆ. ಇದು ನೆಕ್ಸ್ಟ್ ವಿಡಿಯೋ ಇರ್ತಕ್ಕಂಥದ್ದು ಬರುತ್ತೆ. ಓಕೆ, ಈಗ ರನ್ನಿಂಗ್ ಇರ್ತಕ್ಕಂಥದ್ದನ್ನ ನೋಡೋಣ. ಬಾಯ್ಸ್ ಇರ್ತಕ್ಕಂಥವ್ರು ಎಷ್ಟು ಓಡಬೇಕಾಗುತ್ತೆ, ಬಾಯ್ಸ್ ಇರ್ತಕ್ಕಂಥವ್ರು 24 ನಿಮಿಷಗಳಲ್ಲಿ 5 ಕಿಲೋಮೀಟರ್ವರೆಗೆ ಏನಪ್ಪ ಅಂತಂದ್ರೆ ರನ್ನಿಂಗ್ ಮಾಡಬೇಕಾಗುತ್ತೆ. ಅದೇ ರೀತಿ ಗರ್ಲ್ಸ್ ಇರ್ತಕ್ಕಂಥವ್ರು 8 ನಿಮಿಷದಲ್ಲಿ 1.6 ಕಿಲೋಮೀಟರ್ ಅಂತಂದರೆ 1600 ಮೀಟರ್ ಇರ್ತಕ್ಕಂಥದ್ದು ರನ್ನಿಂಗ್ ಇರ್ತಕ್ಕಂಥದ್ದು ಮಾಡಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ಒಂದು ಸ್ವಲ್ಪ ಟಫ್ ಇರುವಂಥದ್ದು ಇದು. ಸೊ ಏನೆಲ್ಲ ನಾವು ಟಿಪ್ಸ್ ಇರ್ತಕ್ಕಂಥದ್ದು ಇದರಲ್ಲಿ ನೋಡ್ಕೋಬೇಕು, ಏನೆಲ್ಲ ಟಿಪ್ಸ್ಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ಫಸ್ಟ್ ಆಫ್ ಆಲ್ ನಾವು ನೋಡೋಣ. ಮೊಟ್ಟ ಮೊದಲನೇದಾಗಿ ಒಂದನೇ ಟಿಪ್ಸು ಏನು ಅಂತಂದರೆ, ಮೊಟ್ಟ ಮೊದಲು ನೀವು ಒಂದು ರನ್ನಿಂಗ್ ಕಿಟ್ ಇರ್ತಕ್ಕಂಥದ್ದು ನಿಮ್ಮ ಹತ್ರ ಇರಬೇಕು. ರನ್ನಿಂಗ್ ಕಿಟ್, ಸೊ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದು ತಗೋಲಿಕ್ಕೆ ಆಗೋದಿಲ್ಲ, ಆದರೂ ಕೂಡ ನಿಮಗೆ ಸಾಧ್ಯ ಇತ್ತು ಅಂತಂದರೆ ನೀವು ಇದನ್ನು ತಗೋಬಹುದು. ಓಕೆ, ಸೊ ಬಹಳಷ್ಟು ಬಡವರು ವಿದ್ಯಾರ್ಥಿಗಳು ಇರೋದರಿಂದ, ಅಂತಹ ವಿದ್ಯಾರ್ಥಿಗಳೇ ಬಹಳಷ್ಟು ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದರಿಂದ ರನ್ನಿಂಗ್ ಕಿಟ್ ಏನ್ರಿ ಸರ್ ನಾವು ಹಂಗೆ ಮಾಡ್ತೀವಿ ಅಂತ ಏನೋ ಹೇಳ್ತಾರೆ. ಸೊ ಬಹಳ ಒಳ್ಳೆಯದು, ಆದರೂ ಕೂಡ ನಾನು ನಿಮಗೆ ಸಾಧ್ಯ ಆಗಿತ್ತು ಅಂತಂದರೆ ತೆಗೆದುಕೊಳ್ಳಲಿಕ್ಕೆ ನೀವು ತೆಗೆದುಕೊಳ್ಬಹುದು. ಸೊ ಇದರಲ್ಲಿ ರನ್ನಿಂಗ್ ಕಿಟ್ದಲ್ಲಿ ಫಸ್ಟ್ ಆಫ್ ಆಲ್ ಬರುವಂಥದ್ದು ಏನು ಅಂತಂದರೆ, ಶೂಸ್ ಇರ್ತಕ್ಕಂಥದ್ದು ಖರೀದಿ ಮಾಡಿರಿ. ಶೂಸ್ ಇರ್ತಕ್ಕಂಥದ್ದು ಖರೀದಿ ಮಾಡಬೇಕಾಗುತ್ತೆ. ಸೊ ನಾರ್ಮಲ್ ಆಗಿರ್ತಕ್ಕಂಥ ಶೂಸನ್ನು ತೊಗೊಳ್ರಿ, ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅಮೌಂಟದ್ದು. ಸೊ ಇದು 300 400ವರೆಗೆ ನಿಮಗೆ ಶೂಸ್ ಬರ್ತಾವೆ, ಅವನ್ನು ಕೂಡ ತೊಗೋಬೋದು. ಇಲ್ಲರಿ ಸರ್ ನನಗೆ ಕ್ವಾಲಿಟಿ ಬೇಕು ಅಂಥೇಳಿ ಅಂದ್ಕೊಂಡ್ರೆ ನೀವು ತೊಗೋಬೋದು. ಸ್ಪಾರ್ಕ್ಸ್ದು ಒಂದು ಶೂಸ್ಗಳು ಬರ್ತವೆ, 800ರಿಂದ 900ವರೆಗೆ ಬರ್ತವೆ. ಅದೇ ರೀತಿ ಕ್ಯಾಂಪಸ್ದು ಒಂದು ಕಂಪ್ನಿ ಇದೆ, ಕ್ಯಾಂಪಸ್ದು ಒಳ್ಳೆ ರೀತಿ ಇದೆ ರನ್ನಿಂಗ್ ಶೂಸು, ಅದನ್ನು ಕೂಡ ನೀವು ತೊಗೋಬೋದು. ಇದು 1200ವರೆಗೆ ನಿಮಗೆ ಸಿಗುತ್ತೆ ಮಾರ್ಕೆಟ್ದಲ್ಲಿ. ಸೊ ಇವುಗಳನ್ನ ತೆಗೆದುಕೊಳ್ಳಲಿಕ್ಕೆ ಒಂದು ಬೆನಿಫಿಟ್ ಏನಿದೆ ಅಂತಂದರೆ, ನಿಮಗೆ ಯಾವುದೇ ರೀತಿ ಇರ್ತಕ್ಕಂತಹ ಆ್ಯಂಕಲ್ ಅಂತಂದರೆ
ನಮ್ಮ ಕಾಲಿನ ಮೇಲಿನ ಸೈಡ್ ಒಂದು ದೊಡ್ಡದು ಎಲುಬು ಇರುತ್ತೆ. ಸೊ ಅಲ್ಲಿ ಪೇನ್ ಆಗುತ್ತೆ. ಸಾದಾ ನಾರ್ಮಲ್ ಆಗಿರುವಂಥ ಶೂಸ್‌ಗಳನ್ನ ಹಾಕೊಂಡ್ರೆ. ಸೊ ಈ ರೀತಿ ಇರ್ತಕ್ಕಂಥ ಸ್ಪಾರ್ಕ್ಸು, ಕ್ಯಾಂಪಸ್ ತಗೊಂಡ್ರಿ ಅಂತಂದ್ರೆ ಒಂದ್ ಸ್ವಲ್ಪ ನಿಮ್ಗೆ ರಿಲೀಫ್ ಅನ್ಸುತ್ತೆ. ಸೊ ನೀವು ಇದನ್ನು ಕೂಡ ತಗೋಬಹುದು. ಇಲ್ರಿ ಸರ್ ನಮ್ಗೆ ಯಾವ್ದು ಶೂಸ್ ಇದ್ರೆ ನಡಿತೈತಿ, ಅಥವಾ ಕೆಲವೊಬ್ರು ಹಿಂಗೂನು ಇದಾರೆ, ಸರ್ ನಮ್ಗೆ ಶೂಸ್ ಬೇಡ ನಾವ್ ಹಂಗ ಓಡ್ತೀವಿ ಅನ್ನೋರು ಇದ್ರ ಅಂತಂದ್ರೆ ನೀವು ಅದನ್ನು ಕೂಡ ಮಾಡ್ಬೋದು. ಬಟ್ ಇದು ಒಂದು ರನ್ನಿಂಗ್ ಕಿಟ್ ನಿಮ್ಮ ಹತ್ರ ಇರಬೇಕು. ಅದ್ರ ಜೊತೆಗೆ ಏನು ಅಂತಂದ್ರೆ ಬಾಯ್ಸ್ ಇರ್ತಕ್ಕಂಥವ್ರು ಸಿಂಪಲ್ ಆಗಿರ್ತಕ್ಕಂಥದ್ದು ಹಾಫ್ ಪ್ಯಾಂಟ್ ಇರ್ತಕ್ಕಂಥದ್ದು ಹಾಕ್ಕೊಂಡು ಓಡಿದ್ರೆ ಬೆಸ್ಟು. ಆಮೇಲೆ ಒಂದು ಟಿ ಶರ್ಟ್, ಹಾಫ್ ಟಿ ಶರ್ಟ್ ಇರ್ತಕ್ಕಂಥದ್ದು, ಹಾಫ್ ಟಿ ಶರ್ಟ್ ಹಾಫ್ ಪ್ಯಾಂಟ್ ಹಾಕ್ಕೊಂಡು ನೀವು ರನ್ನಿಂಗ್ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಸೊ ಇದು ಇರ್ತಕ್ಕಂಥದ್ದು ಬಾಯ್ಸ್ಗೆ. ಆಮೇಲೆ ಗರ್ಲ್ಸ್ಗಳು ಇರ್ತಕ್ಕಂಥದ್ದು ನಾರ್ಮಲ್ ಆಗಿ ಬಹಳಷ್ಟು ಸ್ಪ್ರೆಡ್ ಇರುವಂತಹ, ಅಂದ್ರೆ ಬಹಳಷ್ಟು ಅಡಾಗಲ ಇರುವಂತಹ ಯಾವುದೇ ರೀತಿ ಇರ್ತಕ್ಕಂಥ ಡ್ರೆಸ್ ಇರ್ತಕ್ಕಂಥದ್ದು ಅದನ್ನ ಧರಿಸಿ ಓಡ್ಲಿಕ್ಕೆ ಹೋಗಬೇಡ್ರಿ. ಸೊ ಒಂದು ಸ್ವಲ್ಪ ಟೈಟ್ ಇರುವಂತಹ ಬಟ್ಟೆನ ಧರಿಸ್ಕೊಂಡು ನೀವು ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯದು ಇಲ್ಲಿ ಆಗುತ್ತೆ. ಓಕೆ, ಸೊ ಇದು ರನ್ನಿಂಗ್ ಕಿಟ್ ಬಗ್ಗೆ ಇರ್ತಕ್ಕಂಥದ್ದಾಯ್ತು. ಆಮೇಲೆ ಆದಷ್ಟು ತೆಳುವಾಗಿರುವಂತಹ ಬಟ್ಟೆ ಇರ್ತಕ್ಕಂಥದ್ದು ಧರಿಸ್ರಿ. ತೆಳುವಾಗಿರುವಂತಹ ಬಟ್ಟೆ ಇರ್ತಕ್ಕಂಥದ್ದು ಧರಿಸ್ಕೊಂಡು ನೀವೇನು ಮಾಡಬೇಕು, ರನ್ನಿಂಗ್ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಈಗ ರನ್ನಿಂಗ್ದಲ್ಲಿ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಸ್ಟಾರ್ಟಿಂಗ್ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಡೈರೆಕ್ಟಾಗಿ 5 ಕಿಲೋಮೀಟರು, ಆಮೇಲೆ ಹುಡುಗಿಯರು 1.6 ಕಿಲೋಮೀಟರ್ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡ್ರಿ. ಬಹಳಷ್ಟು ಪೇನ್ಸ್ಗಳು ಬರ್ತವೆ, ಬಹಳಷ್ಟು ನೋವುಗಳಾಗ್ತವೆ, ಕಾಲುಗಳು ಹಿಡ್ಕೊಂಡ್ಬಿಡ್ತಾವೆ ಅವು ಆಕ್ಸಿಜನ್ ಕಡಿಮೆ ಆಗೋದರಿಂದ, ಅಥವಾ ನೀವು ಒಮ್ಮಿಂದೊಮ್ಮೆಲೆ ಆ ರೀತಿ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂತಂದ್ರೆ ಕಾಲು ಹಿಡ್ಕೊಂಡ್ಬಿಡ್ತವೆ. ಸೊ ಮತ್ತೆ ಒಂದು 4-5 ದಿನ ನಿಮಗೆ ಓಡ್ಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ರನ್ನಿಂಗ್ ನೀವು ಸ್ಟಾರ್ಟ್ ಮಾಡಿದ್ರೆ ಅಂತಂದರೆ ಮೊದಲಿರ್ತಕ್ಕಂಥದ್ದು ವಾರ್ಮ್ ಅಪ್ ಆಕ್ಟಿವಿಟೀಸ್ ಕೆಲವೊಂದಿಷ್ಟು ಮಾಡಬೇಕಾಗುತ್ತೆ. ವಾರ್ಮ್ ಅಪ್ ಆಕ್ಟಿವಿಟಿ, ಇದರಿಂದ ಬಾಡಿ ಹೀಟ್ ಆಗುತ್ತೆ. ಸೊ ಅವಾಗ ನೀವು ಒಳ್ಳೆ ರೀತಿಯಿಂದ ಮಾಡಬಹುದು. ವಾರ್ಮ್ ಅಪ್ ಆಕ್ಟಿವಿಟಿ ಆದಮೇಲೆ ಆಮೇಲೆ ನಮ್ಮ ಬಾಡಿಯನ್ನು ಕೂಲ್ ಮಾಡ್ಕೋಬೇಕಾಗುತ್ತೆ. ಕೂಲ್ ಮಾಡ್ಕೊಳ್ಳೋದು, ಅದಕ್ಕೆ ಕೆಲವೊಂದಿಷ್ಟು ಎಕ್ಸಸೈಸ್ಗಳಿದ್ದಾವೆ. ಉಸಿರನ್ನು ಜೋರಾಗಿ ಬಿಟ್ಟು ಆಮೇಲೆ ಮತ್ತೆ ಒಳಗೆ ತೆಗೆದುಕೊಳ್ಳೋದು ಬಾಯಿಯಿಂದ. ಸೊ ಆ ರೀತಿ ಇರ್ತಕ್ಕಂಥದ್ದು ಮಾಡಿದ್ರೆ ಅಂತಂದರೆ ನಿಮಗೆ ವಾರ್ಮ್ ಅಪ್, ನಿಮ್ಮ ಬಾಡಿ ಇರ್ತಕ್ಕಂಥದ್ದು ಕೂಲ್ ಇರ್ತಕ್ಕಂಥದ್ದಾಗುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ರನ್ನಿಂಗ್ ಮಾಡೋಕ್ಕಿಂತ ಮುಂಚೆ ಸ್ಟ್ರೆಚಿಂಗ್ ಇರ್ತಕ್ಕಂಥದ್ದು ಮಾಡಬೇಕು. ಸ್ಟ್ರೆಚಿಂಗ್ ಇರ್ತಕ್ಕಂಥದ್ದು ಅಂದರೆ ಕಾಲುಗಳನ್ನು ಸರಿಯಾಗಿ ಅಡಾಗಲು ಮಾಡೋದಾಗಿರ್ಬೋದು, ಆಮೇಲೆ ಕೈಗಳನ್ನು ಸರಿಯಾಗಿ ಒಂದು ಸ್ವಲ್ಪ ತಿರುಗಿಸೋದು. ಓಕೆ, ಸೊ ಈ ರೀತಿ ಇರುವಂಥ ಕೆಲವೊಂದಿಷ್ಟು ಎಕ್ಸಸೈಸ್ಗಳು ಇರ್ತವೆ. ಆ ಎಕ್ಸಸೈಸ್ಗಳನ್ನ ನೀವು ವಾರ್ಮ್ ಅಪ್ ಆಕ್ಟಿವಿಟೀಸ್ ಯಾವುದೇ ಒಂದು ಎಕ್ಸಸೈಸ್ ಇರ್ತಕ್ಕಂಥದ್ದು ಮಾಡಿ. ಒಟ್ ವಾರ್ಮ್ ಅಪ್ ಆಗೋದ್ರ ಸಲುವಾಗಿ ನೀವು ಕೆಲವೊಂದಿಷ್ಟು ಆಕ್ಟಿವಿಟೀಸ್ಗಳನ್ನ ಫಸ್ಟ್ ಆಫ್ ಆಲು ಮಾಡಿರಿ. ಇದಾದಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ನಾವು ಮುಂದಿನ ಟಿಪ್ಸ್ ಇರ್ತಕ್ಕಂಥದ್ದು ಏನು ಅಂತಂದರೆ ರನ್ ಆ್ಯಂಡ್ ವಾಕ್. ರನ್ ಆ್ಯಂಡ್ ವಾಕ್ ಅಂತಂದರೆ ಏನು ಅಂತಂದರೆ, ಸೊ ಈಗ ಇದರಲ್ಲಿ ಎರಡು ಗ್ರೂಪದ್ದು ವಿದ್ಯಾರ್ಥಿಗಳು ಬರ್ತಾರೆ. ಒಂದನೇದಿರ್ತಕ್ಕಂಥದ್ದು ಏನು ಅಂತಂದರೆ ಸಂಪೂರ್ಣವಾಗಿ ಓಡಲು ಆಗೋದಿಲ್ಲ, ಆಮೇಲೆ ಓಡಲು ಆಗುತ್ತೆ. ಬಟ್ ಏನು ಅಂತಂದರೆ ಟೈಮ್ ಇರ್ತಕ್ಕಂಥದ್ದು ಬಹಳ ತೆಗೆದುಕೊಳ್ತೀರಾ. ಈ ರೀತಿ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಇರ್ತಾರೆ. ಓಡಲು ಆಗುವುದಿಲ್ಲ, ಆಮೇಲೆ ಓಡಲು ಆಗುತ್ತೆ ಬಟ್ ಟೈಮ್ ಬಹಳ ತೆಗೆದುಕೊಳ್ತಾ ಇದ್ದಾರೆ. ಓಡಲು ಆಗೋದಿಲ್ಲ ಅಂತಹ ವಿದ್ಯಾರ್ಥಿಗಳು ಇರ್ತಕ್ಕಂಥದ್ದು ನೀವು ಬಹಳಷ್ಟು ಒಂದು ಸ್ವಲ್ಪ ಪರಿಶ್ರಮ ಪಡಬೇಕಾಗುತ್ತೆ. ಆಮೇಲೆ ಓಡಲು ಆಗುತ್ತೆ ಬಟ್ ಟೈಮ್ ಬಹಳ ತೆಗೆದುಕೊಳ್ತಾ ಇದ್ದಾರೆ, ಅವರು ಒಂದು ಸ್ವಲ್ಪ ಏನು ಮಾಡಬೇಕು ಅಂತಂದರೆ ಲಾಂಗ್ ರನ್ನಿಂಗ್ ಇರ್ತಕ್ಕಂಥದ್ದು ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಲಾಂಗ್ ರನ್ನಿಂಗ್ ಅಂದರೆ ಒಂದು ಅರ್ಧ ಗಂಟೆವರೆಗೆ ಓಡಬೇಕು. ಆಮೇಲೆ ಕೆಲವೊಂದಿಷ್ಟು ದಿನ ಆದಮೇಲೆ 4-5 ದಿನ ಆದಮೇಲೆ ಒಂದು ಸ್ವಲ್ಪ ಸ್ಪೀಡ್ ಇರ್ತಕ್ಕಂಥದ್ದು ಹೆಚ್ಚು ಮಾಡ್ತಾ ನೀವು ಟೈಮ್ ಇರ್ತಕ್ಕಂಥದ್ದು ಕವರ್ ಮಾಡ್ಕೋಬೇಕಾಗುತ್ತೆ. ಓಕೆ, ಆಮೇಲೆ ರನ್ ಆ್ಯಂಡ್ ವಾಕ್. ಈಗ ಕೆಲವೊಬ್ಬರಿಗೆ ಓಡಾಕನೇ ಆಗಂಗಿಲ್ಲ, ಅಂಥವ್ರು ಏನು ಮಾಡಬೇಕು ಅಂತಂದರೆ 5 ಕಿಲೋಮೀಟ್ರ್ ಓಡಕ್ಕೆ ಆಗಂಗಿಲ್ಲ, ಆಮೇಲೆ 1.6 ಕಿಲೋಮೀಟ್ರ್ ಓಡಕ್ಕೆ ಆಗಂಗಿಲ್ಲ ಹುಡುಗಿಯರಿಗೆ. ಅಂಥವ್ರು ಏನು ಮಾಡಬೇಕು ಅಂತಂದರೆ, ಈಗ ಕೆಲವೊಬ್ಬರಿಗೆ 2 ಕಿಲೋಮೀಟ್ರ್ವರೆಗೆ ಹುಡುಗರು 2 ಕಿಲೋಮೀಟ್ರ್ ಇರ್ತಕ್ಕಂಥದ್ದು ಓಡ್ತಾರೆ, ಆಮೇಲೆ ಓಡಕ್ಕೆ ಆಗಂಗಿಲ್ಲ. ಅಂಥವ್ರು ಏನು ಮಾಡಬೇಕು, 2 ಕಿಲೋಮೀಟ್ರ್ ಓಡಬೇಕು. ಆಮೇಲೆ ಒಂದು 500 ಮೀಟ್ರ್ವರೆಗೆ ಇರ್ತಕ್ಕಂಥದ್ದು ವಾಕ್ ಮಾಡಿರಿ, ಒಂದು ಸ್ವಲ್ಪ ಸ್ಪೀಡ್ ವಾಕ್ ಮಾಡಿರಿ. ಮತ್ತೆ ಏನು ಮಾಡಬೇಕು ಅಂತಂದರೆ ರನ್ ಮಾಡಬೇಕು, ಮತ್ತೆ ಓಡಬೇಕು. ಮತ್ತೆ ನಿಮ್ಗೆ ಸುಸ್ತಾಯ್ತಾ, ಮತ್ತೆ ಒಂದು 500 ಮೀಟರ್ ಅಥವಾ 400 ಮೀಟರ್ವರೆಗೆ ವಾಕ್ ಮಾಡಿರಿ, ಮತ್ತೆ ಇರ್ತಕ್ಕಂಥದ್ದು ರನ್ ಮಾಡಿರಿ, ಓಡ್ರಿ. ಸೊ ಈ ರೀತಿ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ನಮ್ದಿರಬೇಕು. ಇದು ಹುಡುಗಿಯರಿಗೂ ಕೂಡ ಸೇಮ್ ಅಪ್ಲಿಕೇಬಲ್ ಆಗುತ್ತೆ. ಸ್ವಲ್ಪ ಓಡಬೇಕು, ಯಾವಾಗ ಸುಸ್ತಾಗುತ್ತೆ ಅವಾಗ ಕುಂಡ್ರಂಗಿಲ್ಲ, ವಾಕ್ ಮಾಡ್ತಾನೆ ಇರಬೇಕು, ಆಮೇಲೆ ಮತ್ತೆ ಓಡಬೇಕು. ಸೊ ಕಂಟಿನ್ಯೂಟಿ ಇರ್ತಕ್ಕಂಥದ್ದು ಇರಬೇಕು. ಇದಕ್ಕೆ ನಾವು ರನ್ ಆ್ಯಂಡ್ ವಾಕ್ ಇರ್ತಕ್ಕಂಥದ್ದು ನಾವು ಇಲ್ಲಿ ಹೇಳ್ತಾ ಇದ್ದೇವೆ. ಓಕೆ, ಈಗ ಓಡುವಾಗ ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಹೇಗೆ ಓಡೋದು, ಆಮೇಲೆ ಹೇಗೆ ನಮ್ಮ ಬಾಡಿ ಸ್ಟ್ರಕ್ಚರ್ ಹೇಗಿರಬೇಕು ಅಂತೇಳಿ.
ಸೊ ಈಗ ಓಡುವಾಗ ನೋಡ್ರಿ ನಮ್ಮ ಬಾಡಿ ಇರ್ತಕ್ಕಂಥದ್ದು ಒಂದು ಸ್ವಲ್ಪ ಮುಂದಿನ ಸೈಡ್ ಓರೆ ಆಗಿರಬೇಕು. ನಮ್ಮ ಬಾಡಿ ಇರ್ತಕ್ಕಂಥದ್ದು ಒಂದು ಸ್ವಲ್ಪ ಮುಂದಿನ ಸೈಡ್ ಇರ್ತಕ್ಕಂಥದ್ದು ಈ ರೀತಿ ಒಂದು ಸ್ವಲ್ಪ ಮುಂದಿನ ಸೈಡ್ ಓರೆ ಆಗಿ ನಾವು ಏನು ಮಾಡಬೇಕು ಓಡಬೇಕಾಗುತ್ತೆ. ಆಮೇಲೆ ಕೈಗಳನ್ನ ಈ ರೀತಿ ಟೈಟ್ ಆಗಿ ಹಿಡ್ಕೋಬಾರ್ದು, ಟೈಟ್ ಆಗಿ ಹಿಡ್ಕೊಂಡು ಓಡಬಾರ್ದು. ನಾರ್ಮಲ್ ಆಗಿ ಆಮೇಲೆ ಬಹಳಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ಬಿಸಾಡ್ತಿರ್ತಾರೆ. ಕೈ ಇರ್ತಕ್ಕಂಥದ್ದು ಮುಂದೆ ಮಾಡೋದು, ಹಿಂದೆ ಮಾಡೋದು, ಹಿಂದೆ ಮುಂದೆ ಬಹಳ ಬೀಸಿ ಬೀಸಿ ಓಡ್ತಿರ್ತಾರೆ. ಆ ರೀತಿನೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪ ಸಿಂಪಲ್ ಆಗಿ ಮುಂದೆ ಎದೆ ಮುಂದೆ ಒಂದು ಸ್ವಲ್ಪ ಗಟ್ಟಿಯಾಗಿ, ಪೂರ್ತಿ ಗಟ್ಟಿಯಾಗಿ ಅಲ್ಲ, ಒಂದು ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಏನು ಮಾಡಬೇಕು ರನ್ನಿಂಗ್ ಇರ್ತಕ್ಕಂಥದ್ದು ಮಾಡಬೇಕು. ಬಹಳ ಬೀಸಾಕ್ ಹೋಗ್ಬೇಡ್ರಿ. ನೀವು ಬಹಳಷ್ಟು ಕೈಗಳನ್ನ ಬೀಸಿದ್ರಿ ಅಂತಂದ್ರೆ ಓಡುವಾಗ ಎನರ್ಜಿ ಇರ್ತಕ್ಕಂಥದ್ದು ನಿಮ್ಮದು ಅಲ್ಲಿ ಹಾಳಾಗುತ್ತೆ. ಸೊ ಒಂದು ಸ್ವಲ್ಪ ಎದೆಯ ಮುಂದೆ ಹಿಡ್ಕೋಬೇಕು. ಎದೆಯ ಮುಂದೆ ನೀವು ಹಿಡ್ಕೊಂಡು ಕೈಗಳನ್ನು ಸೊ ಒಂದು ಸ್ವಲ್ಪ ಬಹಳ ಟೈಟ್ ಇಲ್ಲ, ಒಂದು ಸ್ವಲ್ಪ ಸಡಿಲವಾಗಿ ಇಟ್ಕೊಂಡು ಕೈಗಳನ್ನ ಓಡ್ಲಿಕ್ಕಿರ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಉಸಿರು ಇರ್ತಕ್ಕಂಥದ್ದು ಒಬ್ಬೊಬ್ರದ್ದು 1 ಕಿಲೋಮೀಟರ್ ಓಡಿದ ತಕ್ಷಣ ಉಸಿರು ಪೂರ್ತಿ ಇದಾಗ್ಬಿಡುತ್ತೆ, ಆಮೇಲೆ ಸುಸ್ತಾಗ್ಬಿಡುತ್ತೆ. ಸೊ ಉಸಿರು ಯಾವ ರೀತಿ ತೆಗೆದುಕೊಳ್ಬೇಕು ಅಂತಂದ್ರೆ, ಉಸಿರು ಇರ್ತಕ್ಕಂಥದ್ದು ಮೂಗಿನಿಂದಲೂ ಕೂಡ ತೆಗಿಬೇಕು, ಮೂಗಿನಿಂದಲೂ ಕೂಡ ತೆಗಿಬೇಕು, ಆಮೇಲೆ ಬಾಯಿಯಿಂದಲೂ ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಸೊ ಯಾವಾಗ ನಮ್ಮ ಬಾಡಿಯಲ್ಲಿ, ನಮ್ಮ ಶರೀರದಲ್ಲಿ ಉಸಿರ ಅಥವಾ ಆಕ್ಸಿಜನ್ ಕಡಿಮೆ ಆಗುತ್ತೆ, ಅವಾಗ ನಮ್ಮ ಕೈ ಕಾಲೆಲ್ಲ ಹಿಡ್ಕೊಂಡ್ಬಿಡ್ತಾವೆ, ಪೇನ್ಸ್ಗಳು ಬರ್ತಾವೆ, ಆಮೇಲೆ ಮುಂದೆ ಓಡಕ್ ಆಗಂಗಿಲ್ಲ. ಸೊ ಸಂಪೂರ್ಣವಾಗಿ ನೀವು ಮೂಗಿನಿಂದನ ತಗೋತೀವಿ ನಾವು ಉಸಿರು ಅಂತೇಳಿ ನೀವು ಅನಾಕತ್ತೀರ ಅಂತಂದ್ರ, ಸೊ ಪೂರ್ತಿ ಎಷ್ಟು ನಮಗೆ ಆಕ್ಸಿಜನ್ ಬೇಕು ಅಷ್ಟು ಪೂರೈಕೆ ಆಗೋದಿಲ್ಲ ಬಾಡಿಗೆ. ಸೊ ಹಾಗಾಗಿ ಸ್ವಲ್ಪ ಬಾಯಿ ಇರ್ತಕ್ಕಂಥದ್ದು ತೆರೆದಿರ್ಬೇಕು. ಸ್ವಲ್ಪ ಬಾಯಿ ತೆಗೆದು, ಪೂರ್ತಿ ಬಾಯಿ ತೆಗೆದು ಓಡಂಗಿಲ್ಲ, ಸ್ವಲ್ಪ ಬಾಯಿ ಇರ್ತಕ್ಕಂಥದ್ದು ತೆರೆದು ಓಡಬೇಕು. ಅವಾಗ ನೀವು ಪೂರ್ತಿ ಲಾಸ್ಟ್ ಎಂಡಿಗೆ ಬಂದಿರ್ತೀರಿ 4 ಕಿಲೋಮೀಟರ್ ಆದ್ಮೇಲೆ, ಅಥವಾ ಹುಡುಗಿಯರು 1200 ಮೀಟರ್ ಆದ್ಮೇಲೆ. ಸೊ ಅವಾಗ ಮೂಗು ಮತ್ತು ಬಾಯಿ ಎರಡಲಿಂದಲೂ ಕೂಡ ಏನ್ ಮಾಡ್ಬೇಕಾಗುತ್ತೆ, ಉಸಿರು ಇರ್ತಕ್ಕಂಥದ್ದು ತೆಗೆದುಕೊಳ್ಬೇಕಾಗುತ್ತೆ. ಸೊ ಇದು ಇರ್ತಕ್ಕಂಥದ್ದು ಪೊಸಿಷನ್ ಯಾವ ರೀತಿ ಇರಬೇಕು, ಒಂದ್ ಸ್ವಲ್ಪ ಮುಂದೆ ಬಾಗಿರ್ಬೇಕು. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ಓಡುವಾಗ ನಾವು ಫಸ್ಟ್ ಒಂದು 5 ರಿಂದ 10 ದಿನ ಏನ್ ಮಾಡ್ಬೇಕು ಅಂತಂದ್ರೆ, 5 ರಿಂದ 10 ದಿನ ಇರ್ತಕ್ಕಂಥದ್ದು ಪೂರ್ಣ ಪಾದಗಳನ್ನ ಇಟ್ಟು ಓಡಬೇಕು. ಪೂರ್ಣ ಪಾದ ಇಟ್ಟು ಏನ್ ಮಾಡ್ಬೇಕು, ಪಾದಗಳನ್ನ ಇಟ್ಟು ಓಡಬೇಕಾಗುತ್ತೆ. ಆಮೇಲೆ 11 ದಿವಸದಿಂದ 11 ಅಥವಾ 12ನೇ ದಿವಸದಿಂದ ನಾವು ಏನ್ ಮಾಡ್ಬೇಕು, ಮುಂದಿನ ಬೆರಳು, ಕಾಲು ಬೆರಳುಗಳು ಏನಿರ್ತವೆ ಅವುಗಳನ್ನ ಟೋ ಅಂತ ಹೇಳಿ ಕರಿತೇವೆ, ಟೋ. ಸೊ ಅವುಗಳಿಂದ ಏನ್ ಮಾಡ್ಬೇಕು, ಓಡಬೇಕು. ಸ್ಟಾರ್ಟಿಂಗ್ನ ನೀವು ಟೋಗಳಿಂದ ಓಡ್ಲಿಕ್ಕೆ ಹೋಗ್ಬೇಡ್ರಿ ಮುಂದಿನ ಇದರಿಂದ. ಬಟ್ ನೀವು ಒಂದು 10 ರಿಂದ 12 ದಿವಸ ಆದ್ಮೇಲೆ ಟೋ ಅಂದ್ರೆ ಮುಂದಿನ ಏನ್ ಭಾಗ ಇರುತ್ತೆ, ಕಾಲಿನ ಮುಂದಿನ ಭಾಗ. ಸೊ ಈ ರೀತಿ ಒಂದು ಕಾಲು, ಸೊ ಇದು ಕಾಲು. ಸೊ ಇದು ಈ ಭಾಗದಿಂದ, ಮುಂದಿನ ಭಾಗದಿಂದ ಏನ್ ಮಾಡ್ಬೇಕಂತಂದ್ರೆ, ನೆಕ್ಸ್ಟ್ 12ನೇ ದಿವಸದಿಂದ ನಾವು ಓಡ್ಲಿಕ್ಕೆ ಟ್ರೈ ಮಾಡ್ಬೇಕಾಗುತ್ತೆ. ಸೊ ಇವಿಷ್ಟು ಪಾಯಿಂಟ್ಗಳಾದ್ಮೇಲೆ ಇನ್ನೂ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳಿದಾವೆ. 6ನೇ ಪಾಯಿಂಟ್ ಏನು ಅಂತಂದ್ರೆ ಟಿಪ್ಸು, ನಾವು ಮೊಟ್ಟ ಮೊದಲನೇದಾಗಿ ನಾವು ಓಡುವಾಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದ್ರೆ, ರೋಡ್ ಮ್ಯಾಗನ ಓಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ರೋಡ್ ಬಹಳ ಗಟ್ಟಿ ಹಾರ್ಡ್ ನಮಗೆ ಬಹಳಷ್ಟು ನೋವುಗಳು, ಪೇನ್ಗಳು ಬರ್ತಾ ಇರೋದರಿಂದ ಸ್ಟಾರ್ಟಿಂಗ್ ರೋಡ್ ಮೇಲೆ ಓಡಕ್ಕೆ ಹೋಗ್ಬೇಡ್ರಿ. ಸ್ಟಾರ್ಟಿಂಗ್ ಇರ್ತಕ್ಕಂಥದ್ದು ನಾವು ಏನು ಮಾಡಬೇಕು ಅಂತಂದ್ರೆ, ಗ್ರೌಂಡದಲ್ಲಿ ಓಡಬೇಕು. ಮೈದಾನ ಇರುತ್ತಲ್ಲ, ಸೊ ಅಲ್ಲಿ ಇರ್ತಕ್ಕಂಥದ್ದು ನಾವು ಓಡಲಿಕ್ಕೆ ಪ್ರಾಕ್ಟೀಸ್ ಮಾಡ್ರಿ. ಇಲ್ಲಿ ನೀವು 10 ರಿಂದ 15 ದಿವಸಗಳವರೆಗೆ ಓಡಬೇಕು. 10 ರಿಂದ 15 ದಿವಸದವರೆಗೆ ಏನಪ್ಪಾ ಅಂತಂದ್ರೆ ಓಡಬೇಕಾಗುತ್ತೆ. ಸೊ 10 ರಿಂದ 15 ದಿವಸದವರೆಗೆ ನೀವು ಗ್ರೌಂಡದಲ್ಲಿ ಓಡ್ರಿ. ಆಮೇಲೆ ಇರ್ತಕ್ಕಂಥದ್ದು 16ನೇ ದಿನ ಇರ್ತಕ್ಕಂಥದ್ದು ಏನು ಮಾಡಬೇಕು ಅಂತಂದ್ರೆ, ರೋಡ್ ಮೇಲೆ ಓಡಬೇಕು. 16ನೇ ದಿವಸದಿಂದ ನಿಮ್ಮ ಫಿಸಿಕಲ್ ಬರುವವರೆಗೂ ಕೂಡ ಏನು ಮಾಡಬೇಕು ಅಂತಂದ್ರೆ, ರೋಡ್ ಮ್ಯಾಗ ಓಡಬೇಕು. ಓಕೆ, ನೆಕ್ಸ್ಟ್ ಟಿಪ್ ಏನು ಅಂತಂದ್ರೆ, ಟೈಮ್ ಹಚ್ಚಿ ಓಡಬೇಕಾಗುತ್ತೆ. ಸೊ ಸ್ಟಾರ್ಟಿಂಗ್ 10 ರಿಂದ 15 ದಿವಸ ನೀವು ಏನು ಓಡ್ತೀರಲ್ಲ ಗ್ರೌಂಡ್ ಮೇಲೆ, ಅವಾಗ ನೀವು ಟೈಮ್ ಹಚ್ಚಿ ಓಡ್ಲಿಕ್ಕೆ ಹೋಗ್ಬೇಡ್ರಿ. ಅವಾಗ ಟೈಮ್ ಹಚ್ಚಿದ್ರೆ ನಡಿತೈತಿ. ಬಟ್ 16ನೇ ಡೇದಿಂದ ಏನು ಮಾಡಬೇಕು ಅಂತಂದ್ರೆ, ಟೈಮ್ ಪ್ರಕಾರ ಓಡಬೇಕಾಗುತ್ತೆ. ಟೈಮ್ ಹಚ್ಚಬೇಕು. ಆಮೇಲೆ ನೀವು ಎಷ್ಟು ಓಡಾಕತ್ತೀರಿ ಅದು ನಿಮಗೂ ಕೂಡ ಗೊತ್ತಿರಬೇಕು. ಸೊ ನೀವು ಅಲ್ಲಿ ಮಾರ್ಕ್ ಇರ್ತಕ್ಕಂಥದ್ದು ಮಾಡ್ಕೊಡ್ರಿ. ಸೊ ಮಾರ್ಕ್ ಮಾಡ್ಕೊಡ್ರಿ, ಎಲ್ಲಿಂದ ಎಲ್ಲಿವರೆಗೆ 5 ಕಿಲೋಮೀಟರ್ ಆಗುತ್ತೆ, ಆಮೇಲೆ ಹುಡುಗಿಯರಿಗೆ 1.6 ಕಿಲೋಮೀಟರ್ ಎಲ್ಲಿಂದ ಎಲ್ಲಿವರೆಗೆ ಆಗುತ್ತೆ. ಸೊ ಅದನ್ನ ಮಾರ್ಕ್ ಮಾಡಿ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ನೀವು ಓಡಬೇಕು. ಮಾರ್ಕ್ ಮಾಡ್ಕೋಬೇಕು, ಟೈಮ್ ಹಚ್ಬೇಕು, ಓಡಬೇಕು. ಎಷ್ಟು ಟೈಮ್ ಆಗತ್ತೈತೆ ನೋಡಬೇಕು. ಟೈಮ್ ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಇದೆ ಇಲ್ಲಿ. ಸೊ ನೀವು ಕ್ಲಿಯರ್ ಮಾಡಬೇಕು ಅಂತಂದ್ರೆ ಅದ್ರ ಸಲುವಾಗಿ ಟೈಮ್ ಹಚ್ಚಿ ನೋಡ್ಕೊಡ್ರಿ. ಆಮೇಲೆ ಹುಡುಗರು ಇರ್ತಕ್ಕಂಥವ್ರು 5 ಕಿಲೋಮೀಟರ್ ಇರ್ತಕ್ಕಂಥದ್ದು ನೀವು ಇದನ್ನ 24 ನಿಮಿಷ ಇದೆ. ಸೊ ಇದು 21 ಅಥವಾ 22 ನಿಮಿಷದವರೆಗೆ ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈ ಮಾಡ್ರಿ. ಇಲ್ಲಿ
ಪ್ರಾಕ್ಟೀಸ್‌ದಲ್ಲಿ. ಆಮೇಲೆ ಹುಡುಗಿಯರ್ತಕ್ಕಂಥದ್ದು 6ರಿಂದ 7 ನಿಮಿಷ. 6ರಿಂದ 7 ನಿಮಿಷದವರೆಗೆ 1.6 ಕಿಲೋಮೀಟರ್ ಪ್ರಾಕ್ಟೀಸ್ ಮಾಡ್ಬೇಕಿಲ್ಲಿ. ಇಷ್ಟು ನಿಮ್ಮ ಟೈಮ್ ಇರ್ತಕ್ಕಂಥದ್ದು ಇಟ್ಕೊಂಡು ಇಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡಲ್ಲೇ ನೀವು ಫಿಸಿಕಲಿಗೆ ಹೋಗ್ಬೇಕು. ಅವಾಗ್ಲೇ ಅಲ್ಲಿ ಕ್ಲಿಯರ್ ಇರ್ತಕ್ಕಂಥದ್ದು ಆಗುತ್ತೆ. ಬಟ್ ಈಗ ಕೆಲವೊಂದಿಷ್ಟು ಏನು ಅಂತಂದ್ರೆ ವಿದ್ಯಾರ್ಥಿಗಳು ಒಂದು 2-3 ದಿನ ಪ್ರಾಕ್ಟೀಸ್ ಮಾಡ್ತಾರೆ. ನೋವಾಗುತ್ತೆ ಬಿಟ್ಟು ಬಿಡ್ತೀರಾ. ನನ್ನಿಂದ ಆಗಂಗಿಲ್ಲ ಅಂತೇಳಿ. ಆಗಂಗಿಲ್ಲ ಅಂದ್ರೆ ಆಗಂಗನೇ ಇಲ್ಲ ಅದು. ಅದರ ಸಲುವಾಗಿ ನೋವುಗಳು ಆಗ್ತಾವೆ. ನೋವು ಆಗಲ್ದೆ ಏನು ಸಿಗ್ತೈತೆ ಹೇಳ್ರಿ. ಜೀವನದೊಳಗೆ ಏನು ಸಿಗ್ತೈತಿ. ಸೊ ನೋವು, ಕಷ್ಟ ಎಲ್ಲ ಅನುಭವಿಸಿ ನಿಮಗೆ ಸಿಗುವಂಥದ್ದು ನಿಮ್ಮ ಗುರಿ, ನಿಮ್ಮ ಗೋಲ್ ಇರ್ತಕ್ಕಂಥದ್ದು. ನಿಮ್ಮ ಗೋಲ್ ಬೇಕು, ನಿಮ್ಮ ಗುರಿಯನ್ನ ನೀವು ಮುಟ್ಟಬೇಕು, ನನಗೆ ಜಾಬ್ ಬೇಕು ಅಂತಂದ್ರೆ ಎಲ್ಲವೂ ಸಹನೆ ಮಾಡಬೇಕಾಗುತ್ತೆ ಇಲ್ಲಿ. ಎಲ್ಲ ಸಹನೆ ಮಾಡಬೇಕು. ಎಲ್ಲ ಸಹನೆ ಮಾಡ್ಕೊಂಡಲ್ಲೇ ಪ್ರಾಕ್ಟೀಸ್ ಇರ್ತಕ್ಕಂಥದ್ದು ಇಲ್ಲಿ ನೀವು ಮಾಡಬೇಕು. ಓಕೆನಾ? ಸೊ ಇದು ಇಷ್ಟು ಇರ್ತಕ್ಕಂಥದ್ದು ಆ ರನ್ನಿಂಗ್ ಬಗ್ಗೆ. ಆಮೇಲೆ ಇನ್ನೊಂದು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಏನು ಅಂತಂದ್ರೆ ಫಸ್ಟ್ ಇರ್ತಕ್ಕಂಥದ್ದು ಸ್ಲೋ. ಈಗ ಏನು ನನಗೆ ಗೊತ್ತಾ ಇಲ್ರಿ, ನನಗೆ ಏನು ಮಾಡಕ್ಕನೇ ಆಗಂಗಿಲ್ಲ ಅಂತ ಹೇಳಿ ಅಂತ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಜನ ಇದ್ದಾರೆ. ಅವಾಗ ಫಸ್ಟ್ ಇರ್ತಕ್ಕಂಥದ್ದು 5ರಿಂದ 7 ಡೇಸ್‌ಗಳವರೆಗೆ ಸ್ಲೋ ರನ್ನಿಂಗ್ ಇರ್ತಕ್ಕಂಥದ್ದು ಮಾಡ್ರಿ. ಸ್ಲೋ ರನ್ನಿಂಗ್ ಫಸ್ಟ್ ಸ್ಟಾರ್ಟಿಂಗ್‌ದವ್ರಿಗೆ ಇನ್ನೂ ಯಾವಾಗೂ ಹೊಡೆಯಿಲ್ಲ ಅಂತವ್ರು 5ರಿಂದ 7 ದಿನ ಸ್ಲೋ ರನ್ನಿಂಗ್ ಮಾಡ್ರಿ. 7 ದಿನ ಸ್ಲೋ ರನ್ನಿಂಗ್ ಮಾಡ್ರಿ. ಯಾರೂ ಓಡದೇ ಇರ್ತಕ್ಕಂಥವ್ರಿಗಿದು. ಒಟ್ಟ ಇನ್ನೂವರೆಗೂ ಓಡಿಲ್ಲಲ್ಲ. ಸೊ ಅಂಥವ್ರಿಗೆ 5ರಿಂದ 7 ದಿನಗಳವರೆಗೆ ಮೊದಲು ಸ್ಲೋ ರನ್ನಿಂಗ್ ಇರ್ತಕ್ಕಂಥದ್ದು ಮಾಡ್ರಿ. ಬಾಯ್ಸ್ ಇರ್ತಕ್ಕಂಥವ್ರು ಇದ್ರೆ ಅಂತಂದ್ರೆ ನೀವು 3 ಕಿಲೋಮೀಟರ್ ಫಸ್ಟ್ ಓಡ್ರಿ. ಆಮೇಲೆ 4 ಕಿಲೋಮೀಟರ್ ಓಡ್ರಿ. ಆಮೇಲೆ 5 ಕಿಲೋಮೀಟರ್‌ವರೆಗೆ ಬರ್ರಿ. ಈ ರೀತಿ. ಆಮೇಲೆ ಗರ್ಲ್ಸ್ ಇದ್ರು ಅಂತಂದ್ರೆ ಸೊ ಮೊದಲು 800 ಮೀಟರ್, ಆಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು 1000 ಮೀಟರ್, ಆಮೇಲೆ 1200 ಮೀಟರ್, ಆಮೇಲೆ 1600 ಮೀಟರ್, ಈ ರೀತಿ ಇರ್ತಕ್ಕಂಥದ್ದು ನೀವು ಫಸ್ಟ್ ಸ್ಟಾರ್ಟಿಂಗ್ ಇದ್ದವರು ಇರ್ತಿ ಸ್ಲೋ ರನ್ನಿಂಗ್ ಮಾಡಬೇಕು ಒಂದು 7ರಿಂದ. ಆಮೇಲೆ 8ನೇ ದಿವಸದಿಂದ ಇರ್ತಕ್ಕಂಥದ್ದು ಫಾಸ್ಟ್ ರನ್ನಿಂಗ್ ಇರ್ತಕ್ಕಂಥದ್ದು ಮಾಡಬೇಕಾಗುತ್ತೆ. ಅವಾಗ ಟೈಮ್ ಹಚ್ಚಿ ಇರ್ತಕ್ಕಂಥದ್ದು ರನ್ನಿಂಗ್ ಇರ್ತಕ್ಕಂಥದ್ದು ಮಾಡ್ರಿ. ಬಾಯ್ಸ್ ಪ್ಲಸ್ ಗರ್ಲ್ಸ್ ಇರ್ತಕ್ಕಂಥವ್ರು. ಓಕೆ, ಇವು ಇಷ್ಟು ಇರ್ತಕ್ಕಂಥದ್ದು ನೀವು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ರಿ. ಆಮೇಲೆ ರನ್ನಿಂಗ್ ಇರ್ತಕ್ಕಂಥದ್ದು ಕಂಟಿನ್ಯೂ ಇರಲಿ. ರನ್ನಿಂಗ್ ಇರ್ತಕ್ಕಂಥ ನೀವು ಈಗ ಸ್ಟಾರ್ಟ್ ಮಾಡ್ಯಾರ ಅಂತಂದ್ರೆ ಕಂಟಿನ್ಯೂ ಇಡ್ರಿ. 2-3 ದಿನ ಮಾಡಿರ್ತೀರಿ. ಆಮೇಲೆ ಮತ್ತೆ ಒಂದು 4 ದಿನ ಗ್ಯಾಪ್ ಮಾಡ್ತೀರಾ. ಸೊ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನಿಮ್ಮ ಸೆಲೆಕ್ಷನ್ ಬಹಳ ಇಂಪಾರ್ಟೆಂಟ್ ಇದೆ. ನಿಮ್ಮ ಜೀವನ ಸುಧಾರಿಸಲಿಕ್ಕೆ, ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಇದು. ಓಕೆ, ಸೊ ಹಾಗಾಗಿ ಇದನ್ನ ಕ್ಲಿಯರ್ ಮಾಡ್ಕೋರಿ. ಇಷ್ಟು ಕಷ್ಟಪಟ್ಟು ಓದಿರ್ತೀರಾ, ಮಾಡಿರ್ತೀರಾ, ಎಕ್ಸಾಮ್ ಕ್ಲಿಯರ್ ಆಗಿರ್ತೈತಿ. ಬಟ್ ಇದರಲ್ಲಿ ಫೇಲ್ ಆದ್ರೆ ಅಂತಂದ್ರೆ ಭಾಳ ನೋವು ಆಗ್ತೈತಿ. ಅದ್ರ ಸಲುವಾಗಿ ಕಂಟಿನ್ಯೂ ಇರ್ತಕ್ಕಂಥದ್ದು ಇರಲಿ. ಯಾರೇನು ಕೂಡ ಅನ್ಲಿ, ಏನೇ ಇರಲಿ, ಯಾವುದೇ ಪ್ರಾಬ್ಲಮ್ ಬರಲಿ ನಿಮ್ಮ ಜೀವನದೊಳಗೆ, ಬಟ್ ರನ್ನಿಂಗ್ ಇರ್ತಕ್ಕಂಥದ್ದು ಕಂಟಿನ್ಯೂ ಇರ್ತಕ್ಕಂಥದ್ದು ಇಟ್ಕೊಳ್ರಿ. ಅದ್ರ ಜೊತೆಗೆ ಈಗ ನೆಕ್ಸ್ಟ್ ಇರ್ತಕ್ಕಂಥದ್ದು ಡಯಟ್ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಏನಿರ್ತಕ್ಕಂಥದ್ದು ನಾವು ಊಟದೊಳಗೆ ನೋಡಬೇಕು. ಮೊದಲನೇದಾಗಿ ಏನು ತಿನ್ನಬಾರ್ದು. ಸೊ ಬಾಯ್ಸ್ ಆಮೇಲೆ ಪ್ಲಸ್ ಗರ್ಲ್ಸ್ ಇರ್ತಕ್ಕಂಥವ್ರು. ಸೊ ಈಗ ಬಾಯ್ಸ್ ಇರ್ತಕ್ಕಂಥವ್ರು ಕೆಲವೊಂದಿಷ್ಟು ಸಿಗರೇಟ್‌ಗಳನ್ನ ಸೇರೋದಾಗಿರ್ಬೋದು, ಕೆಲವೊಂದಿಷ್ಟು ಆ, ಆ, ನಮ್ಮ ದೇಹವನ್ನು ಹಾನಿ ಮಾಡುವಂತಹ ಕೆಲವೊಂದಿಷ್ಟು ಪದಾರ್ಥಗಳನ್ನ ಸೇವನೆ ಮಾಡ್ತಿರ್ತಾರೆ. ಸೊ ಅಂತಹ ಪದಾರ್ಥಗಳನ್ನ ಇವತ್ತಿಲಿಂದನೇ ಬಿಡ್ರಿ. ಸಿಗರೇಟು, ತಂಬಾಕು. ಸೊ ಈ ಪದಾರ್ಥಗಳನ್ನ ನೀವು ಸೇವನೆ ಮಾಡಿದ್ರೆ ಅಂತಂದ್ರೆ ನಿಮ್ಗೆ ರನ್ನಿಂಗ್ ಆಗಂಗಿಲ್ಲ. ಒಮ್ಮಿಂದೊಮ್ಮೆಲೆ ಶ್ವಾಸಕೋಶಗಳು ತುಂಬಿ ಬಿಡ್ತಾವೆ. ನಿಮ್ಗೆ ರನ್ನಿಂಗ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಉಸಿರಾಟ ತಗೊಳ್ಲಿಕ್ಕೆ ಆಗಂಗಿಲ್ಲ. ಇವುಗಳನ್ನ ಬಿಟ್ಟು ಬಿಡ್ರಿ. ಸೊ ಅದೇ ರೀತಿ ಮತ್ತೇನು ತಿನ್ನಬಾರ್ದು ಅಂತಂದ್ರೆ, ಮತ್ತೇನು ಸೇವನೆ ಮಾಡಬಾರ್ದು ಅಂತಂದ್ರೆ ಎಣ್ಣೆ ಪದಾರ್ಥಗಳು. ಹೊರಗಿನ ಊಟ ಬಿಡ್ರಿ. ಎಣ್ಣೆ ಪದಾರ್ಥಗಳ ಪಿಜ್ಜಾ, ಬರ್ಗರ್, ಅದು ಇದು ಅಂತಹ ಪದಾರ್ಥಗಳನ್ನ ಬಿಟ್ಟು ಬಿಡಬೇಕು. ಈಗ ಈ ಟೈಮ್‌ದಲ್ಲಿ ಏನು ತಿನ್ಲಿಕ್ಕೆ ಹೋಗ್ಬೇಡ್ರಿ ಈ ರೀತಿ. ಆಮೇಲೆ ಏನು ತಿನ್ಬೇಕು ಅಂತಂದ್ರೆ ಮೊದಲನೇದಾಗಿ ಕಾಳುಗಳನ್ನ ನೋಡ್ರಿ. ನಮ್ಗೆ ಸ್ಟೆಮಿನಾ ಬೇಕು, ಎನರ್ಜಿ ಬೇಕು ಅಂತಂದ್ರೆ ಕಾಳುಗಳನ್ನ ನೆನೆಸ್ರಿ. ಕಾಳುಗಳನ್ನ ರಾತ್ರಿ ನೆನೆಸಿ ಇಡಬೇಕು. ಆಮೇಲೆ ಬೆಳಿಗ್ಗೆ ಎದ್ದು ಏನು ಮಾಡಬೇಕು ಅಂತಂದ್ರೆ ಅವುಗಳನ್ನ ತಿನ್ನಬೇಕು. ಇದರಲ್ಲಿ ಇರ್ತಕ್ಕಂಥದ್ದು ಮುಖ್ಯವಾಗಿ ಕಡಲೆ ಕಾಳು ಏನಿರ್ತೈತಿ, ಕಡ್ಲಿ ಅಂತ ಏನು ಹೇಳ್ತೇವೆ ನಾವು, ಅದನ್ನ ತಿನ್ರಿ. ಆಮೇಲೆ ಇದ್ರೊಳಗೆ ಶೇಂಗಾ ಬರುತ್ತೆ. ಶೇಂಗಾವನ್ನ ನೆನೆಸಿಡ್ರಿ. ಆಮೇಲೆ ನಿಮಗೆ ಸಾಧ್ಯವಾದರೆ ಬಾದಾಮ್ ನಿಮಗೆ ಸಿಕ್ತು ಅಂತಂದ್ರೆ ಬಾದಾಮ್ ತೆಗೆದುಕೊಳ್ಳಲಿಕ್ಕೆ ಆಗ್ತಿತ್ತು ಅಂತಂದ್ರೆ ಬಾದಾಮದ ಒಂದು 2-3 ಕಾಳುಗಳನ್ನ ಅದರಲ್ಲಿ ಹಾಕ್ರಿ. ಆಮೇಲೆ ನೆಕ್ಸ್ಟ್ ಹೆಸರು ಕಾಳು. ಸೊ ಹೆಸರು ಕಾಳು ಇವು 3 ಅಂತೂ ಕಂಪಲ್ಸರಿ. ಶೇಂಗಾ, ಕಡಲೆ, ಹೆಸರು ಇವು 3 ಅಂತೂ ಕಂಪಲ್ಸರಿ ಹಾಕಿಡಬೇಕು. ಒಂದು ವಾಟಿಕೆ ಇಷ್ಟು ಏನಪ್ಪಾ ಅಂತಂದ್ರೆ ಫುಲ್ ಆಗಿ ನೆನೆಸಿಟ್ಟು ಒಂದು 2 ಮುಷ್ಟಿ ಆಗ್ತಾವೆ. 2-3 ಮುಷ್ಟಿ ಆಗುವ ಹಾಗೆ
ನಿಮ್ಮ ಕೈ ಮುಷ್ಟಿ ಇರುತ್ತಲ್ಲ, ಸೊ ಅಂತಹ 3 ಮುಷ್ಟಿ ಅಥವಾ 2, 3 ಮುಷ್ಟಿ ಆಗುವ ಹಾಗೆ ನೆನೆಸಿಡ್ರಿ. ಅವುಗಳನ್ನ ಬೆಳಿಗ್ಗೆದ್ದು ತಿನ್ರಿ. ನಿಮ್ಗೆ ಇರ್ತಕ್ಕಂಥದ್ದು ಇದಾಗುತ್ತೆ. ಅದ್ರ ಜೊತೆಗೆ ಏನು ತಿನ್ಬೇಕು ಅಂತಂದ್ರೆ ಹಾಲು ಇರ್ತಕ್ಕಂಥದ್ದು 1 ಗ್ಲಾಸ್ ಕುಡೀರಿ. ಆಮೇಲೆ ನೋಡ್ರಿ, ರನ್ನಿಂಗ್ ಇರ್ತಕ್ಕಂಥ ಭಾಳ ಇಂಪಾರ್ಟೆಂಟ್, ಸ್ಟೆಮಿನಾ ಬೇಕಾಗುತ್ತೆ. ಅದ್ರ ಸಲುವಾಗಿ ಹಾಲು ಕುಡೀರಿ. ಆಮೇಲೆ ಎಗ್ ಇರ್ತಕ್ಕಂಥದ್ದು ನೀವು ತಿನ್ನೋರಿದ್ರೆ ಅಂತಂದ್ರೆ ಎಗ್ಗನ್ನ ಬಾಯ್ಲ್ಡ್ ಮಾಡಿರ್ತಕ್ಕಂಥದ್ದು ತಿನ್ರಿ. 1 ರಿಂದ 2 ಎಗ್ ತಿನ್ರಿ. ಅಟ್ಲೀಸ್ಟ್ 1 ಎಗ್ ಇರ್ತಕ್ಕಂಥದ್ದು ಬಾಯ್ಲ್ಡ್ ಮಾಡಿರ್ತಕ್ಕಂಥದ್ದು ತಿನ್ರಿ. 2 ತಿಂದ್ರೂ ಪರವಾಗಿಲ್ಲ. ಎಗ್ ನೀವು ಇದ್ರೊಳಗೆ ಸೇವನೆ ಮಾಡ್ಬೋದು. ನಾನ್ ವೆಜ್ ನೀವು ತಿನ್ನೋರಿದ್ರೆ ಅಂತಂದ್ರೆ ಚಿಕನ್ ಇರ್ತಕ್ಕಂಥದ್ದು ಇದರಲ್ಲಿ ತಿನ್ಬೋದು, ಚಿಕನ್ನು. ಆಮೇಲೆ ಅದ್ರ ಜೊತೆಗೆ ನೆಕ್ಸ್ಟ್ ಫಿಶ್ ತಿನ್ನೋರಿದ್ರೆ ಅಂದ್ರೆ ಫಿಶ್ ತಿನ್ಬೋದು. ಸೊ ಈ ರೀತಿ ಇರುವಂತಹ ನಮ್ಮ ಫುಡ್ ಇರ್ತಕ್ಕಂಥದ್ದು ಇರಬೇಕು. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಮತ್ತೊಂದು ಏನು ಅಂತಂದ್ರೆ ಗ್ರೀನ್ ವೆಜಿಟೇಬಲ್, ಹಸಿರು ತರಕಾರಿಗಳನ್ನ ಸೇವನೆ ಇರ್ತಕ್ಕಂಥದ್ದು ಅತಿ ಹೆಚ್ಚಾಗಿ ಮಾಡ್ರಿ ಇದರಲ್ಲಿ. ಓಕೆ. ಸೊ ಊಟನೂ ಹಾಗೆ ಬೇಕು. ಆಮೇಲೆ ರನ್ನಿಂಗ್ ಅಷ್ಟು ಇದೆ ಅಂತಂದ್ಮೇಲೆ ನೀವು ಊಟ ಇರ್ತಕ್ಕಂಥದ್ದು ಬಹಳ ಆ, ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಊಟ ಮಾಡಬೇಕಾಗುತ್ತೆ ನಿಮ್ಮ ರನ್ನಿಂಗ್ ಫಿಸಿಕಲ್ ಆಗುವವರೆಗೆ. ಓಕೆ. ಸೊ ಈ ರೀತಿ ಇರ್ತಕ್ಕಂಥದ್ದು ನೀವು ಮಾಡ್ರಿ. ಸೊ ಇದು ಡಯಟ್ ಬಗ್ಗೆ ಆಯ್ತು, ಏನು ತಿನ್ಬೇಕು ಏನು ತಿನ್ನಬಾರ್ದು ಅಂತ ಹೇಳಿದೆ. ಆಮೇಲೆ ಕೋಲ್ಡ್ ಡ್ರಿಂಕ್ಸ್ಗಳನ್ನ ಕುಡಿಲಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ಹೆಲ್ತ್ ಇರ್ತಕ್ಕಂಥದ್ದು ನೀಟಾಗಿ ಒಳ್ಳೆ ರೀತಿಯಿಂದ ಇಟ್ಕೊಳ್ರಿ. ಯಾಕಂತಂದ್ರೆ ಹೆಲ್ತ್ ಕೆಡ್ತು ಅಂತಂದ್ರೆ 8 ದಿನ ಮನ್ಯಾಗ ಬೀಳ್ತಾರೆ. ಮತ್ತು ನೀವು 8 ದಿನ ಮನ್ಯಾಗ ಬೀಳ್ತಾರಿ, ಏನೇನು ಮಾಡೋಕ್ಕಾಗಂಗಿಲ್ಲ. ಆಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಏಪ್ರಿಲ್ ಲಾಸ್ಟ್ ವೀಕ್ ಇಲ್ಲ ಅಂತಂದ್ರೆ ಮೇ ಫಸ್ಟ್ ವೀಕ್ ಒಳಗ ಏನಪ್ಪಾ ಅಂತಂದ್ರೆ ನಿಮ್ಮ ಫಿಸಿಕಲ್ ಸ್ಟಾರ್ಟ್ ಆಗ್ಬಹುದು. ಬಹಳ ಕಡಿಮೆ ಟೈಮ್ ಉಳಿದಿರೋದ್ರಿಂದ ಈಗಲಿಂದಲೇ ಇವುಗಳನ್ನ ಕೆಲವೊಂದಿಷ್ಟು ನಾನು ಹೇಳೀನಿ. ಇದ್ರೊಳಗೆ ಎಲ್ಲಾನು ನಾನು ಮಾಡಬೇಕು ಅಂತಲ್ಲ, ಇವೆಲ್ಲ ಇಷ್ಟು ಟಿಪ್ಸ್ಗಳನ್ನ ಹೇಳೀನಿ, ಇವೆಲ್ಲಕ್ಕೆಲ್ಲಾನು ಫಾಲೋ ಮಾಡ್ಬೇಕಂತಲ್ಲ. ನಿಮಗೆ ಹೇಗೆ ಅನಿಸ್ತೈತಿ ಹಾಗೆ ಮಾಡ್ರಿ. ಬಟ್ ಏನು ಅಂತಂದ್ರೆ ಟೈಮ್ ಪ್ರಕಾರ ನಿಮ್ಮ ಟೈಮನ್ನು ಹಚ್ಚ್ರಿ. ಟೈಮ್ ಹಚ್ಚಿ ನೀವು ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು ನಿಮ್ಮಲ್ಲಿ ಗುರಿ ಇರಬೇಕು. ಟೈಮ್ ಹಚ್ಚಿ ನೀವು ಗುರಿ ಇರ್ತಕ್ಕಂಥದ್ದು ತಲುಪಬೇಕು ಅಷ್ಟೇ. ನನಗೆ ಇವು ಎಲ್ಲ ಹಿಂಗೆ ಮಾಡಿದ್ರೆ ಆಗ್ತೈತೆ ಅಂತ ಹೇಳಂಗಿಲ್ಲ. ಬಟ್ ಆದರೂ ಕೂಡ ಇವುಗಳನ್ನ ಫಾಲೋ ಅಪ್ ಮಾಡಿದ್ರೆ ಅಂತಂದ್ರೆ ನಿಮಗೆ ಬೆಸ್ಟು. ನಿಮ್ಮ ಹೆಲ್ತ್ ಇರ್ತಕ್ಕಂಥದ್ದು ಒಳ್ಳೆ ರೀತಿಯಿಂದ ಇರ್ತೈತಿ. ಸೊ ಹಾಗಾಗಿ ಇವುಗಳನ್ನ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಬಟ್ ಓಡೋದನ್ನು ನಿಲ್ಸಕ್ಕೆ ಹೋಗ್ಬೇಡ್ರಿ. ಕಂಟಿನ್ಯೂ ಇರ್ತಕ್ಕಂಥದ್ದು ಇಡ್ರಿ ನಿಮ್ಮ ಓಡೋದು. ಬಟ್ ಈಗ ಓಡೋದು ಅಷ್ಟು ಕಷ್ಟ ಇರೋದರಿಂದ ಡಯಟಿಗೆ ಒಂದು ಸ್ವಲ್ಪ ಬಹಳಷ್ಟು ಮಹತ್ವ ಇರ್ತಕ್ಕಂಥದ್ದು ಕೊಡ್ರಿ. ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತೇಳಿ. ಕಾಳುಗಳು ಸಾಮಾನ್ಯವಾಗಿ ಎಲ್ಲರ ಕಡೆನೇ ಎಲ್ಲ ಮನೆಯೊಳಗೆ ಇದ್ದೇ ಇರ್ತವೆ. ಕಾಳುಗಳನ್ನ ನೆನೆಸಿ ಹಾಕ್ರಿ. ಹಾಲಿದ್ರೆ ಹಾಲು ಕುಡೀರಿ. ಎಗ್ ಒಂದರ ತಿನ್ರಿ ದಿನ. ಗ್ರೀನ್ ವೆಜಿಟೇಬಲ್ ಹೆಚ್ಚಾಗಿ ಸೇವಿಸ್ರಿ. ಊಟ ಕಡಿಮೆ ಮಾಡಕ್ಕೆ ಹೋಗ್ಬೇಡ್ರಿ. ಒಳ್ಳೆ ರೀತಿಯಿಂದ ಊಟ ಮಾಡ್ರಿ, ವರ್ಕೌಟ್ ಮಾಡ್ರಿ. ಖಂಡಿತ ನಿಮ್ಮದು ಸೆಲೆಕ್ಷನ್ ಈ ಒಂದು ಇದರಲ್ಲಿ ಆಗೇ ಆಗುತ್ತೆ. ಓಕೆನಾ. ಸೊ ಇವಿಷ್ಟು ಟಿಪ್ಸ್ಗಳನ್ನ ನಾನು ನಿಮ್ಗೆ ಹೇಳಿದೆ, ಹೇಗೆ ಓಡಬೇಕು, ಏನೆಲ್ಲ ನಾವು ಇದರಲ್ಲಿ ಗಮನದಲ್ಲಿ ಇಡಬೇಕು, ಪಾಯಿಂಟ್ಸ್ಗಳನ್ನ. ಶೂಸ್ ಹಾಕೊಂಡು ಓಡೋದನ್ನು ಪ್ರಾಕ್ಟೀಸ್ ಮಾಡಿರಿ. ಓಕೆ. ಯಾಕಂತಂದ್ರೆ ಅಲ್ಲಿ ನಿಮಗೆ ಕೊಡುವಂಥ ಗ್ರೌಂಡ್ ಹೇಗಿರ್ತೈತೆ ಹೇಳಕ್ಕೆ ಬರಂಗಿಲ್ಲ. ರೋಡ್ ಇತ್ತು ಅಂತಂದ್ರೆ ಓಕೆ, ಯಾವುದೇ ರೀತಿ ಇರುವಂಥದ್ದು ಏನೂ ಚುಚ್ಚಂಗಿಲ್ಲ. ಕಾಲಿಗೆ ಕಲ್ಲು ಸಣ್ಣ ಸಣ್ಣ ಚೂರುಗಳು ಚುಚ್ಚೋದಿಲ್ಲ. ಬಟ್ ನಿಮಗೆ ಗ್ರೌಂಡ್ದೊಳಗೆ ಓಡಿಸಿರಂತಂದ್ರೆ ಏನು ಮಾಡೋರು ಅಲ್ಲಿ ಸಣ್ಣ ಸಣ್ಣ ಕಲ್ಲುಗಳಿರ್ತವೆ, ಚುಚ್ಚುತ್ತವೆ, ನೋವಾಗುತ್ತೆ. ಶೂಸ್ಗಳನ್ನ ಹಾಕ್ಕೊಂಡೇ ಪ್ರಾಕ್ಟೀಸ್ ಮಾಡಿರಿ. ಆಗುತ್ತೆ ಪ್ರಾಕ್ಟೀಸು. ಸೊ ಮನಸ್ಸಿದ್ದರೆ ಎಲ್ಲವೂ ಗೆಲ್ಲಲಿಕ್ಕೆ ಸಾಧ್ಯ ಈ ಜಗತ್ತಿನೊಳಗೆ. ಬಟ್ ಮನಸ್ಸು ಮಾಡಬೇಕು ನೀವು. ನೀವು ಮನಸ್ಸು ಮಾಡಿರಿ, ಈ ವರ್ಷ ನಿಮ್ದು ಆಗೇ ಆಗುತ್ತೆ. ಓಕೆನಾ. ಸೊ 60+ ಇರ್ತಕ್ಕಂಥ ವಿದ್ಯಾರ್ಥಿಗಳು ನೋಡ್ರಿ. ಸೊ ಇವತ್ತಿನಿಂದಲೇ ಇದನ್ನು ಫಾಲೋ ಅಪ್ ಮಾಡ್ಕೊತ ನೀವು ಇದನ್ನು ಬಾಯ್ಸ್ ಗರ್ಲ್ಸ್ ನಿಮ್ಮ ರನ್ನಿಂಗ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಬಗ್ಗೆ ಇರ್ತಕ್ಕಂಥದ್ದು ನಾನು ನಿಮಗೆ ಡಿಟೇಲ್ ಆಗಿ ಅದ್ರ ಬಗ್ಗೆ ಹೇಳ್ತೀನಿ. ಬಟ್ ಇದು ಸಫಿಸಿಯೆಂಟ್ ಅಂತ ಅನಿಸುತ್ತೆ. ಮತ್ತೆ ಏನಾದರೂ ಇದರಲ್ಲಿ ನಿಮಗೆ ಕೇಳೋದಿತ್ತಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನನ್ನ ನಂಬರ್ ಇರ್ತಕ್ಕಂಥದ್ದು 8861927838. ಕಾಲ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಮೆಸೇಜ್ ಮಾಡಿರಿ. ಇದು ವಾಟ್ಸಪ್ ನಂಬರ್ ಇದೆ, ಮೆಸೇಜ್ ಮಾಡಿರಿ, ಕಾಲ್ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆನಾ. ಮೆಸೇಜ್ ಮಾಡಿರಿ, ನಾನು ರಿಪ್ಲೈ ಮಾಡ್ತೀನಿ. ಅದ್ರ ಜೊತೆಗೆ ಯಾರಾದರೂ ಆಗಸ್ಟ್ದಲ್ಲಿ ಕಾಲ್ಫರ್ಮ್ ಆಗುವಂಥ 2024ರಲ್ಲಿ SSC GDಗೆ ತಯಾರಿಯನ್ನು ನಡೆಸಬೇಕು ಅಂತ ಅಂದ್ಕೊಂಡಿದ್ದಾರೆ. ಕ್ರಾಂತಿವೀರ ಬ್ಯಾಚ್ ನಿಮಗಾಗಿ ಅವೈಲೇಬಲ್ ಇದೆ ನಮ್ಮ ಆ್ಯಪ್ದಲ್ಲಿ, ಹಿಟ್ ವಿತ್ ಮಾಸ್ ಆ್ಯಪ್ದ ಲಿಂಕ್ ಇರುವಂಥದ್ದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಆ್ಯಪ್ ಡೌನ್ಲೋಡ್ ಮಾಡ್ಕೊಡ್ರಿ. ಅದರಲ್ಲಿ ಕ್ರಾಂತಿವೀರ ಬ್ಯಾಚ್ಗೆ ಜಾಯ್ನ್ ಆಗ್ರಿ. ಕನ್ನಡ ಮಾಧ್ಯಮದಲ್ಲಿ ಎಲ್ಲ ವಿಷಯಗಳಿದಾವೆ. GK GS, ಇಂಗ್ಲೀಷ್, ಮ್ಯಾಥ್ಸ್, ರೀಸನಿಂಗ್, ಲೈವ್ ಕ್ಲಾಸ್, ಮಾಕ್ ಟೆಸ್ಟ್ ಸಂಪೂರ್ಣ ಇದೆ. ಸೊ ಫೀಸ್ ಹೆಚ್ಚಾಗೋಕ್ಕಿಂತ ಮುಂಚೆನೇ ಜಾಯಿನ್ ಆಗ್ರಿ. ಸೊ ಇದರಲ್ಲಿ ರೆಕಾರ್ಡೆಡ್ ವಿಡಿಯೋಸ್ಗಳಿರ್ತವೆ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ನೀವು ಇದನ್ನು ಕೇಳಬಹುದು, ಕ್ಲಾಸಸ್ಗಳನ್ನ ಪಡ್ಕೋಬಹುದು. ಆಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಕಾಲ್ಫರ್ಮ್ ಆದಮೇಲೆ ನಾವು ನಿಮಗೆ ಈ ಬ್ಯಾಚ್ಗೆ ಯಾರು ಸೇರ್ಕೊಂಡಿರ್ತೀರಿ ಅವರಿಗೆ ಫ್ರೀಯಾಗಿ ಗೈಡೆನ್ಸ್ ನೀಡಲಿಕ್ಕೆ ನಾವು
ನಿಮಗೆ ನಮ್ಮ ಊರಿಗೆ ಕರೆಸ್ತೇವೆ. ಸೊ ನಮ್ಮ ಊರಿಗೆ ಬಂದು ನಾವು ನಿಮಗೆ ಪರ್ಸನಲ್ ಆಗಿ ಗೈಡೆನ್ಸ್ ನೀಡ್ತೇವೆ. ಪ್ರತಿದಿನ ಇರ್ತಕ್ಕಂಥದ್ದು ಗೈಡೆನ್ಸ್ ಇರ್ತಕ್ಕಂಥದ್ದು ಇರುತ್ತೆ. ನೀವು ಎಷ್ಟು ಮಾಡಾಕತ್ತೀರಿ, ಎಷ್ಟು ಓದಾಕತ್ತೀರಿ, ಏನು ಮಾಡಾಕತ್ತೀರಿ, ಹೇಗೆ ಮಾಡಬೇಕು, ಎಲ್ಲಿ ತಪ್ಪಾಕತ್ತೀರಿ ಅದನ್ನು ಹೇಳಲಿಕ್ಕೆ ಗೈಡೆನ್ಸ್ ಮಾಡ್ತೇವೆ ಈ ಬ್ಯಾಚ್‌ದಲ್ಲಿ ಇರ್ತಕ್ಕಂತಹ ಎಲ್ಲ ಹುಡುಗರಿಗೆ ಮತ್ತು ಹುಡುಗಿಯರಿಗೆ. ಇಲ್ಲೆಲ್ಲ ನಾವು ನಿಮಗೆ ಫೆಸಿಲಿಟಿ ಮಾಡಿಕೊಡ್ತೇವೆ. ಸೊ ನಿಮಗೆ ಗೈಡೆನ್ಸ್ ಮಾಡಲಿಕ್ಕೆ ನಾವು ಯಾವಾಗಲೂ ಸಿದ್ಧವಾಗಿದ್ದೇವೆ. ಬಟ್ ನಿಮ್ಮದು ಸೆಲೆಕ್ಷನ್ ಆಗಬೇಕು, ನೀವು ಜಾಬ್ ಪಡ್ಕೋಬೇಕು ಅನ್ನೋದೇ ನಮ್ಮ ಗುರಿ ಇರ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಬೇಗನೆ ಇರ್ತಕ್ಕಂಥದ್ದು ಜಾಯ್ನ್ ಆಗ್ರಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಯಾರ್ಯಾರಿಗೆ 60+ ಬರ್ತಾವು ಅಂತ ಅನ್ಕೋತಾ ಇದ್ದಾರೆ ನಿಮ್ಮೆಲ್ಲ ಫ್ರೆಂಡ್ಸ್, ಅವರೆಲ್ಲರಿಗೂ ಕೂಡ ಈ ರೀತಿ ಮಾಡ್ರಿ ಅಂತೇಳಿ ನಿಮಗೆ ಅವರಿಗೆ ಈ ವಿಡಿಯೋ ಇರ್ತಕ್ಕಂಥದ್ದು ಶೇರ್ ಮಾಡಿರಿ. ವಾಟ್ಸಾಪ್ದಲ್ಲಿ ಆಗಿರ್ಬೋದು, ಟೆಲಿಗ್ರಾಮ್ದಲ್ಲಿ ಆಗಿರ್ಬೋದು, ಫೇಸ್ಬುಕ್ದಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಇರ್ತಕ್ಕಂಥದ್ದು ಶೇರ್ ಮಾಡಿ, ಎಲ್ಲ ಕಡೆ ಇರ್ತಕ್ಕಂಥದ್ದು ಸ್ಪ್ರೆಡ್ ಮಾಡಿರಿ ಈ ವಿಡಿಯೋವನ್ನು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.